ಬಿಹಾರದಲ್ಲಿ ಆಗಿರ್ಬೋದು, ಜೊತೆಗೆ ರಾಜಸ್ಥಾನದಲ್ಲಂತೂ ಈ ಸಲ ನಿಶ್ಚಿತವಾಗಿ ಚೇಂಜ್ ಆಗ್ತಾ ಇದ್ದಾವೆ. ಮತ್ತು ಕರ್ನಾಟಕ ನೀವಂತೆ ಮರೆಯೋದು ಸಾಧ್ಯನೇ ಇಲ್ಲ. ಈ ಸಲ ಭಾಳಷ್ಟು ಚೇಂಜ್ ಆಗ್ತದೆ. ಲಾಸ್ಟ್ ಟೈಮ್ 25 ಸೀಟನ್ನು ಗೆದ್ದಿದ್ರು ಬಿ ಜೆ ಪಿಗರು, ಈ ಸಲ 10 ಗೆದ್ದರೆ ಭಾಳ ದೊಡ್ಡದು ಅನ್ನುವಂಥ ವಾತಾವರಣ ಅದ. ಮುಂದೆ ಕೇರಳದಲ್ಲಂತೂ 1 ಸೀಟು ಬಂದಿಲ್ಲ ಅವ್ರದ್ದು, ಮತ್ತು ತಮಿಳುನಾಡಿನಲ್ಲಿ 1 ಸೀಟ್ ಇಲ್ಲ. ಮುಂದೆ ಇನ್ನೂ ಇದು ಆಂಧ್ರದ್ದು ಗೊತ್ತಾಗ್ತಾ ಇಲ್ಲ ಯಾರು ಆಗ್ಬೋದು ಅಲ್ಲಿ ಅಂತೇಳಿ. ಅಲ್ಲಿ ಒಂದಿಷ್ಟು ಬರ್ಬೋದು, ಬಟ್ ಅದು ಚಂದ್ರಬಾಬು ನಾಯ್ಡು ಮತ್ತು ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಬಿಟ್ಟು ಹೆಚ್ಚು ಹೊಡೆದು ಬರಲಿಕ್ಕಿಲ್ಲ. ಮತ್ತು ನಮ್ಮ ನವೀನ ಪಟ್ನಾಯಕರ ಜೊತೆ ಸಹಿತ ಇವ್ರ ಸಂಬಂಧ ಸರಿ ಇಲ್ಲದಕ್ಕಾಗಿ ನವೀನ ಪಟ್ನಾಯಕರು ಯಾವ ಕಡೆ ಹೋಗ್ಬೋದು ಅನ್ನೋ ಸಹಿತ ಅಷ್ಟೇ ಇವತ್ತು ಕಾಂಪ್ಲಿಕೇಟೆಡ್ ಅದ. ಮತ್ತು ಅವ್ರು ಎಷ್ಟು ಆರಿಸಿ ಬರ್ಬೋದು ಅನ್ನೋದು ಅಷ್ಟೇ ಮುಖ್ಯದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಚಿಂತೆ ಜೋರು ಶುರುವಾದಂಥ ಈ ಒಂದು ನಮ್ಮ NDAಗೆ ಈ ಸಲದ ಒಂದು 8-10% ಓಟ್ ಹೇರಾಪೇರಿ ಆಗೋದ್ರಿಂದಾಗೆ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಆಲ್ ಓವರ್ ಇಂಡಿಯಾದ ನೆಲೆಗಟ್ಟಿನಲ್ಲೇ ಕಾಂಗ್ರೆಸ್ಸಿನ ಏನಪ್ಪ ಅಂತಂದ್ರೆ ಪ್ರತಿಶತ ಓಟ್ 22-23 ಅದ. ಅಲ್ಲೇನಾದರೂ 8-10% ಹೆಚ್ಚು ಕಡಿಮೆ ಆದರೆ 30-31% ಆಯ್ತಪ್ಪ ಅಂತಂದ್ರೆ ಸಹಜವಾಗಿ 280-90-300 ಕ್ಷೇತ್ರಗಳು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳದಾವೆ. ಜೊತೆಗೆ ಇವು ಇಂಡಿಯಾ ಅವರು ಸಹಿತ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವ್ರ ಜೊತೆ ಆಗಿದ್ದರಿಂದಾಗೆ 1:1 ಒಬ್ಬ NDAಗೆ ಒಬ್ಬ ಇಂಡಿಯಾ ಇರೋದ್ರಿಂದಾಗಿ ಇಂಡಿಯಾದ ಮತಗಳು ಒಡೆದು ಹೋಗೋದ್ರಿಂದಾಗಿ ವಿಶೇಷವಾಗಿ ಈ ಸಲ ನಮ್ಮ ಮೋದಿ ಅವರಿಗೆ ಒಂದು ರೀತಿ ಜೋರಾದ ಎದುರು ಜೋರು ಆಗ್ತಾಯಿದೆ, ಏನೇನು ಚರ್ಚೆ ಆಗ್ತಾಯಿದೆ, ಹೇಗೆ ಗೆಲ್ಬೋದು ಅನ್ನೋದನ್ನು, ಏನೇನು ಮಾಡಲಿಕ್ಕೆ ಸಾಧ್ಯದನೋ ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ಗಳು ಸಹಿತ ಇದರಲ್ಲಿ ತಮ್ಮ ಅಷ್ಟು ಪ್ರಶ್ನೆನೂ ಅದು. ಯಾಕಂದ್ರೆ ಸಪೋಸ್ ಏನಾದರೂ ಈಗಾಗಲೇ ರಾಹುಲ್ ಗಾಂಧಿ ಅವರು ಹಲವು ಸಂದರ್ಭಗಳಲ್ಲಿ ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ತಮ್ಮ ಮಾತುಗಳನ್ನ ಏನಪ್ಪ ಜನ ಮುಂದೆ ಇಟ್ಟಿದ್ದಾರೆ. ನಾವು ಈ ಸಲ ಬಡವರ ಪರ, ಅವ್ರ ಪರ ಮತ್ತು ಬಿದ್ದವರ ಪರ, OBCಗಳ ಪರ, ದಲಿತರ ಪರ ಅವ್ರ ಸಲ ಹೋರಾಟ ಮಾಡ್ತೀವಿ ಮತ್ತು ಸರ್ವೆ ಮಾಡಿಸ್ತೀವಿ. ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಇದ್ದಾರೆ ಆ ಪ್ರಮಾಣದಲ್ಲಿ ಅವರಿಗೆ ರಿಸರ್ವೇಷನ್ ಅಂದರೆ ಮೀಸಲಾತಿಯನ್ನು ಮಾಡ್ತೀವಿ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ OBC ಮತ್ತು ದಲಿತ ಮತ್ತು ಈ ಬುಡಕಟ್ಟು ಜನರನ್ನು ತಮ್ಮ ತೆಕ್ಕಿಗೆ ತೊಗೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಮತ್ತು ಜೊತೆಗೆ ಮಹಿಳೆಯರಿಗೂ ಸಹಿತ ಈಗ ಏನಾದರೂ ಸಪೋಸ್ ನಾವು ಆರಿಸಿ ಬಂದ್ರೆ ಮಹಿಳೆಯರ ಮೀಸಲಾತಿಯಿಂದ ಏನು ಮಾಡಿದ ಅದನ್ನು ಈ ಸಲ ತಂದು ಬಿಡ್ತೀವಿ ನಾವು ಅದನ್ನು ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇಂಡಿಯಾ ಇದ್ದಿದ್ದು ಈ ನಮ್ಮ NDA ವಿರೋಧವಾಗಿ ಸಾಕಷ್ಟು ಬಲಿಷ್ಠ ಆಗಿದೆ, ಬೆಳೆದು ನಿಂತದ. ಹೀಗಾಗಿ ಎಲ್ಲ ಕಡೆಯೂ ಶುರುವಾಗಿದ್ದಾವೆ. ಹೀಗಾಗಿ ಈ ಒಂದು ಮುಂದಿನ 4-5 ದಿನಗಳು ಅದರಲ್ಲೂ ಈ ಒಂದು ಎಷ್ಟು ಅಂತೀರಿ ನೀವು ಇವತ್ತು ಮತ್ತು ನಾಳೆ ಅಂದರೆ ಈಗ 48 ಗಂಟೆಗಳಲ್ಲಿ ಈಗ 12 ಗಂಟೆ ಹೋಗ್ಯದ. ಈಗ 24+12 ಎಷ್ಟು 36 ಗಂಟೆ, ಅದು ಇನ್ನೂ ಕಡಿಮೆ ಆಗ್ಬೋದು. ಇಷ್ಟು ಗಂಟೆಯಲ್ಲಿ ಏನು ಬೇಕಾದಾಗ್ಬೋದು ಅಂತ ಎಕ್ಸಿಟ್ ಪೋಲ್ ಎಲ್ಲರೂ ಹಾದಿ ನೋಡ್ತಾ ಇದ್ದಾರೆ, ಕುತೂಹಲವಾಗಿ ಕುಳಿತುಕೊಂಡಿದ್ದಾರೆ. ಎಕ್ಸಿಟ್ ಪೋಲ್ ಏನು ಕೊಡ್ಬೋದು ಅಂತೇಳಿ. ಎಕ್ಸಿಟ್ ಪೋಲ್ ಸಪೋಸ್ ಏನಾದರೂ ಈ ಒಂದು ಏನು ಇಂಡಿಯಾದ ಪರವಾಗಿ ಬಂತಪ್ಪ ಅಂತಂದ್ರೆ ಭಾಳಷ್ಟು ಜನ NDAದ ಪಕ್ಷಗಳ ಲೀಡರ್ಗಳು ನಿಧಾನಕ್ಕೆ ಮೋದಿಯವರು ಕೈ ಬಿಟ್ಟು ಹೊರಗೆ ಬರೋ ಸಾಧ್ಯತೆಗಳಿದ್ದಾವೆ. ಮತ್ತು ಜೂನ್ 4 ಬೆಳಗಿನ ಏನು ಒಂದು ಶುರು ಆಗ್ತದೆ, ರಿಸಲ್ಟ್ ಘೋಷಣೆ ಆಗಲಿಕ್ಕೆ ಶುರು ಆಗಿಬಿಡ್ತದೆ. ಅದೇ ಸಂದರ್ಭದಲ್ಲೇ ಇಡೀ ದೇಶ ಚಿತ್ರ ಬದಲಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎಲ್ಲರಿಗೂ ಈ ಮೋದಿಯವರ ಈ ಒಂದು 10 ವರ್ಷದ ಆಡಳಿತದಲ್ಲೇ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಾತನ್ನು ಯಾರು ಕೇಳೋದಿಲ್ಲೋ, ಯಾರು ತಮಗೆ ಗೌರವ ಕೊಡೋದಿಲ್ಲ, ತಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೋದಿಲ್ಲೋ, ಅವ್ರ ಮೇಲೆಲ್ಲ IT ದಾಳಿಗಳನ್ನ ಮಾಡಿ ಅವರು ಎಲ್ಲರೂ ಏನಪ್ಪ ಭ್ರಷ್ಟರು ಅನ್ನುವಂಥ ಚಿತ್ರಣ ಕೊಡುವಂಥ ಬಂದರು. ಅದು ತಮ್ಮವರಲ್ಲಿ ಸಾಕಷ್ಟು ಜನ ಭ್ರಷ್ಟರು ಇರಲಿ, ಏನೂ ಇರಲಿ, ಅವ್ರ ಬಗ್ಗೆ ಯಾವುದೇ IT CBI ದಾಳಿ ಇಲ್ಲದಂಗೆ ತೆಗೆದುಕೊಂಡು ಹೋಗೋದನ್ನು ನೋಡಿದ್ವಿ. ಮತ್ತು ಅದಕ್ಕೊಂದು ಹೆಸರು ಕೊಟ್ಟುಬಿಟ್ರು, ವಾಷಿಂಗ್ ಪೌಡರ್ ನಿರ್ಮಾ ಅಂತೇಳಿ, ಅಥವಾ ವಾಷಿಂಗ್ ಪೌಡರ್ ಮೋದಿ ಅಂತೇಳಿ. ಯಾರು ಅವ್ರಲ್ಲಿ ಹೋಗ್ತಾರೆ ಅವರು ಎಲ್ಲ ಸ್ವಚ್ಛವಾಗಿ ಹೇಳ್ತಾರೆ, ಎಲ್ಲ ಸ್ವಚ್ಛ ಆಗಿಬಿಡುತ್ತೆ ಅವ್ರದ್ದು ಅನ್ನುವಂಥ ಮಾತನ್ನು ವಿರೋಧಿಗಳು ಮಾತಾಡಿದರು. ಸಾಕಷ್ಟು ಟೀಕೆನೂ ಮಾಡಿದರು. ಈಗಾಗಲೇ ಅದರ ಸಲುವಾಗಿ ಸಾಕಷ್ಟು ಅಂಥ ಒಂದು ಕಾಮಿಡಿ ಏನಪ್ಪ ಅಂದರೆ ಕಾರ್ಯಕ್ರಮಗಳು ಸಹಿತ ಇಲ್ಲಿ ಬುದ್ಧಿವಂತ ವರ್ಗ ಮಾಡಿ ಮೋದಿಯವರು ಏನೇನು ತಪ್ಪು ಮಾಡಿದ್ದಾರೆ ಈ 10 ವರ್ಷಗಳಲ್ಲಿ ಅದು ತೋರಿಸ್ತಾ ಇದ್ದಾರೆ. ಹೀಗಾಗಿ ಈ ಮುಂದಿನ ಒಂದು 36 ಗಂಟೆಗಳು ಅನ್ರಿ ಅಥವಾ ಒಂದು 24 ಗಂಟೆಗಳನ್ರಿ, ಈ ಒಂದು 24 ಗಂಟೆಗಳಲ್ಲೇ ಎಕ್ಸಿಟ್ ಪೋಲ್ ಬಂದ ತಕ್ಷಣ ವಿಶೇಷವಾಗಿ ಮೋದಿಯವರ ಪರ ಇದ್ದಂಥ ಏನಾದರೂ ಗಾಳಿ ಬೀಸಿದ್ರೆ ಇಲ್ಲಿ ಒಳಗೆ ಹೋದಂಥವ್ರು BJP ಸೇರಿದಂಥವ್ರು, ಈಗಾಗಲೇ ಅದ್ರ ಜೊತೆಗೆ NDA ಸೇರಿಕೊಂಡು ಅಲ್ಲಿ ಅಧಿಕಾರ ಹಿಡಿಯುವಂಥವ್ರು ಯಾರೂ ಹೊರಗೆ ಬರೋ ಸಾಧ್ಯತೆಗಳು ಕಡಿಮೆ. ಸಪೋಸ್ ಏನಾದರೂ ಇಂಡಿಯಾದ ಹೆಚ್ಚಿಗೆ ಹವಾ ಇದ್ದು ಬೆಳೀತು, ನಿಶ್ಚಿತವಾಗಿ ಮೋದಿಯವ್ರನ್ನ ಒಬ್ಬರನ್ನ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಮೋದಿ ಶಾರನ್ನು ಬಿಟ್ಟು ಇವರೆಲ್ಲ ಉಳಿದ ಎಲ್ಲರೂ ಒಂದು ನಾಯಕರು ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ
ಚುನಾವಣೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಂಥದ್ದಷ್ಟಲ್ಲ, ಈ ದೇಶದ ಒಂದು ಚಿತ್ರವನ್ನು